ಹೇಮಂತ್ ಅವ್ರ ಪಾಪ ಹೋಗಿದ್ದಾರೆ. ಅವರು ಒಂದು ಮಾತಾಡಿಲ್ಲ ಗೊತ್ತಾ, ಬ್ರಷಸ್ ತಂದಿಲ್ಲ, ಹೋಗಿ ಎತ್ಕೊಂಬಂದ್ರೆ ಒಂದೇ ಒಂದು ಮಾತು ಕೂಡ ಹೇಳಿಲ್ಲ ಅವರು. ಸೊ ನಮ್ಮನೇಲಿ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಮಾಡಲೇಬೇಕು ಪ್ರತಿ ವರ್ಷ. ನಮ್ಮ ಅಜ್ಜಿ ಆಗಿರ್ಲಿ, ನಮ್ಮ ಅಜ್ಜಿಯ ಅತ್ತೆ ಮಾವ ಆಗಿರ್ಲಿ, ಅವರೆಲ್ಲರೂ ಮಾಡ್ತಾ ಇದ್ರಂತೆ. ಅದಕ್ಕೆ ನಮ್ಮ ಅಜ್ಜಿನೂ ಮಾಡ್ತಾ ಇದ್ರು. ಅದಾದ್ಮೇಲೆ ಇವಾಗ ಅದನ್ನ ನಮ್ಮ ಮಮ್ಮಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀನೇನ್ ಜಲ್ ಸುರಿಸ್ತಾ ಇದೀಯ? ಅಡ್ಗೆ ನೋಡ್ಬಿಟ್ಟು ಮಾಡ್ತಾ ಇಲ್ಲ, ಸಾರು ನೋಡ್ತಾ ಇದ್ವಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆನೇ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:30 ಆಯಿತು ಟೈಮು. ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಏಕಾದಶಿ ಹಬ್ಬದ್ದು ಅಡುಗೆಗಳು ಅದು ಇದೆಲ್ಲ ಇವತ್ತು ನಡೆಯುತ್ತೆ. ಇವತ್ತು ತಾರೀಕು ಬಂದು 18. ನಿನ್ನೆ ಪೂಜೆ ಎಲ್ಲ ಆಯಿತು. ಆ ವಿಡಿಯೋನು ಕೂಡ ಅಟ್ಯಾಚ್ ಮಾಡ್ತೀನಿ. ಅದಾದಮೇಲೆ ಅಡುಗೆ ವಿಡಿಯೋ ಎಲ್ಲ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ಆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಪ್ಲೀಸ್ ವಿಡಿಯೋನ ಶೇರ್ ಕೂಡ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ಬ್ಲಾಗನ್ನು ಶುರು ಮಾಡೋಣ. ಲಿಟ್ರಲಿ ನಾನು ಇಂಟ್ರೊಡಕ್ಷನ್ ಕೊಡೋ ಮೂಡಲ್ಲಂತೂ ಇಲ್ಲನೇ ಇಲ್ಲ. ಏನಕ್ಕೆ ಅಂತಂದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ನನ್ನ ಮೇಕಪ್ ಹಿಸ್ಟ್ರಿಲೇನೆ ಅಂತ ಹೇಳ್ಬೋದು. ನಾನು ಇಷ್ಟು ಕೆಲಸ ಮಾಡಿ 2 ಇಯರ್ಸಿಂದ ಮಾಡಿ ಇದರಲ್ಲಿ ನಾನು ಏನು ಮಾಡಿಬಿಟ್ಟಿದ್ದೀನಿ, ಮೊನ್ನೆ ಮೇಕಪ್ ಸೀಮಂತ ಮೇಕಪ್ಗೆ ಹೋಗಿದ್ದಾಗ ಸೆಗ್ರಿಗೇಟ್ ಮಾಡಿದ್ದೆ. ಏನಂತ ಬ್ರಷಸ್ ಎಲ್ಲ ಒಂದು ಬ್ಯಾಗಲ್ಲಿ, ಮತ್ತು ಬ್ಲೆಂಡರು, ಪಿನ್ನು, ಈ ಥರ ಸೈಜ್ಗೆ ಬೇಕಾಗಿರುವಂಥದ್ದನ್ನೆಲ್ಲ ಒಂದು ಬ್ಯಾಗಲ್ಲಿ ಇಟ್ಟಿದ್ದೆ. ಆಮೇಲೆ ಇದು ಮೇಕಪ್ ಟ್ರಾಲಿ ಸಿಕ್ಕಾಬಳೆ ತೂಕ ಆಗಿದ್ದರಿಂದ ಸ್ವಲ್ಪ ಡಿವೈಡ್ ಮಾಡಿದೆ. ಅದಾದಮೇಲೆ ರಿಂಗ್ ಲೈಟ್ ಬ್ಯಾಗ್, ಇವೆರಡು ಬ್ಯಾಗನ್ನೇ ನಾವು ಯೂಶ್ವಲಿ ಕ್ಯಾರಿ ಮಾಡ್ತಾ ಇದ್ದಿದ್ದು. ಮೊನ್ನೆ ತಾನೇ ನಾನು ಸೆಪ್ರೇಟ್ ಮಾಡಿದೆ, ಬಟ್ ಅದರ ಅನ್ಫಾರ್ಚುನೇಟ್ಲಿ ಅದು ನಮ್ಮ ತಲೆ ಒಳಗಡೆನೇ ಇಲ್ಲ. ನಾವು ಅದನ್ನು ಸೆಪ್ರೇಟ್ ಮಾಡಿದ್ದೀರಿ ಅನ್ನೋ ಐಡಿಯಾನೇ ನನ್ನ ತಲೆ ಒಳಗಡೆ ಇಲ್ಲ. ಬೆಳಗ್ಗೆ ಎದ್ದು ಗಡಿ ಬಿಡಿಯಲ್ಲಿ ಶುಕ್ಕಿನೂ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ನನಗೆ ಈ ಕಡೆ ಲೋಕ ಇಲ್ಲ, ಇದನ್ನ ಎತ್ಕೊಂಡ್ರೆ ಇದ್ರೊಳಗಡೆ ಎಲ್ಲ ಇರುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೆ. ಅದು ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಏನಕ್ಕೆ ಹಿಂಗೆ ಮಾಡಿದೆ ಅನ್ನೋದು ಅಂತಂದ್ಬಿಟ್ಟು ತುಂಬ ಬೇಜಾರು ಕೂಡ ಆಗ್ತಾ ಇದೆ. ಅವರು ನಾಷ್ಟ ಮಾಡೋಕ್ಕೆ ಹೋಗಿದ್ದಾರೆ. ಹೇಮಂತ್ ಅವ್ರ ಪಾಪ ಹೋಗಿದ್ದಾರೆ. ಅವರು ಒಂದು ಮಾತಾಡಿಲ್ಲ ಗೊತ್ತಾ, ಬ್ರಷಸ್ ತಂದಿಲ್ಲ, ಹೋಗಿ ಎತ್ಕೊಂಬಂದ್ರೆ ಒಂದೇ ಒಂದು ಮಾತು ಕೂಡ ಹೇಳಿಲ್ಲ ಅವರು. ಏನು ಯಾಕೆ ಮರ್ತೋದೆ ಅಂತಲೂ ಕೂಡ ಕೇಳಿಲ್ಲ. ಸೈಲೆಂಟಾಗಿ ಹೋದ್ರು ಗಾಡಿ ಇಸ್ಕೊಂಡು. ಆಮೇಲೆ ಏನೇನು ಬೈತಾರೋ ಗೊತ್ತಿಲ್ಲ ನನಗೆ, ನೋಡ್ಬೋದು. ಮುಂದೆ ಬಿಟ್ಬಿಟ್ಟೋದ್ರು. ಖುಷಿ ಆಯ್ತಾಯ್ತಾ ಇಲ್ಲಿ ಬಂದಿರೋದ್ಕ? ಡ್ರೈ ಫ್ರೂಟ್ಸ್ ಇಟ್ಕೊಂಡು ಅವ್ರದ್ದು ಪರ್ಮಿಷನ್ ಎಲ್ಲಿರುತ್ತೆ? ತಿಂತಾರ ಮನೆ. ನೀನು ಇವಾಗ ಸೈಲೆಂಟ್ ಆಗಿರ್ಬೇಕು, ಅದೆಲ್ಲ ಮುಟ್ಟಂಗಿಲ್ಲ. ನಮ್ಮ ಬಂಗಾರಿ ಖುಷಿ ಗಾಡಿಯಾಗ ಗಾಡಿಗಂತೆ ಬೇಗ ಬಂದದ್ದು. ಮನೆ ನೋಡ್ದ ಮಮ್ಮ ಎಂತ ಕೆಲಸ ಮಾಡಿದ್ದೀನಿ. ಬಿಡು, 2 ಕಬಾಬ್ ಬಿಡೇ ನಿಮ್ಮಮ್ಮಕ್ಕ. ಸುಮ್ಮನೆ ಇರ್ಬೇಕು, ಅದೆಲ್ಲ ಚೆಕಿಂಗ್ ಮಾಡಂಗಿಲ್ಲ. ನಮ್ಮ ಅಲ್ಲ, ಅವ್ರು ಬೈತಾರೆ ನೋಡ್ರಿ. ಛೀ, ನಾನು ಅವತ್ತು ಮೇಕಪ್ ಕೂಡ ಇತ್ತು. ಇವರು ಮದುವೆಗೂ ಕೂಡ ನಾವೇ ಮಾಡಿದ್ದು ಮೇಕಪ್ಪು. ಬಟ್ ಆದರೆ ಅವ್ರ ಮದುವೆಲಿ ಅವ್ರ ಸ್ಕಿನ್ ಇತ್ತು, ಎಷ್ಟು ಬೆಣ್ಣೆ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು ಅವ್ರ ಸ್ಕಿನ್ನು. ಬಟ್ ಆದರೆ ಪ್ರೆಗ್ನೆನ್ಸಿ ಸಿಮ್ಟಮ್ಸಿಂದ ಅವ್ರ ಸ್ಕಿನ್ ಸ್ವಲ್ಪ ಅಲರ್ಜಿಕ್ ಆಗಿತ್ತು. ಸ್ವಲ್ಪ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಜಾಸ್ತಿ ಆಗಿತ್ತು. ಬಟ್ ಆದರೆ ಅವರು ಕೂಡ ಒಂದು ಸ್ವಲ್ಪ ಫೀಲ್ ಮಾಡ್ತಿದ್ರು. ಬಟ್ ಆದರೆ ಸೀರಿಯಸ್ಲಿ ಅವ್ರ ಮದುವೆಲಿ ಸಿಕ್ಕಾಬಡೆ ಚೆನ್ನಾಗಿತ್ತು ಅವ್ರ ಸ್ಕಿನ್ನು. ನನಗೂ ಕೂಡ ಬೇಜಾರಾಯಿತು ಅವ್ರ ಸ್ಕಿನ್ನನ್ನು ನೋಡಿ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅದಾಗೆ ಆಗುತ್ತೆ. ಅಷ್ಟರಲ್ಲಿ ತಂದೆ ಮಗಳು ಈ ರೀತಿ ಆಟ ಆಡ್ತಾ ಇದ್ಲು. ಅವ್ರ ಪಪ್ಪ ಏನೇನಾಗುತ್ತೋ ಅವ್ರ ಕೈಯಲ್ಲ, ಅಂಗಡಿಗಳೆಲ್ಲ ಏನೇನು ಸಿಗುತ್ತೋ ಅದೆಲ್ಲ ಕೊಡಿಸಿದ್ರು. ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ತಾರೆ. ಆ್ಯಂಡ್ ಅವಳು ಕೂಡ ಎಂಜಾಯ್ ಮಾಡ್ಕೊಂಡಿರ್ತಾಳೆ. ಕೆಲವೊಂದು ಸತಿ ಕಾಟ ಕೊಡ್ತಾಳೆ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಮೇಕಪ್ ಮುಗಿಸ್ಕೊಂಡು ಮ್ಯಾಕ್ಸಿಮಮ್ 1.5 hour ತನಕನೂ 2 hours ತನಕನೂ ಮೇಂಟೈನ್ ಮಾಡಿದ್ದಾರೆ. ಅರೌಂಡ್
ಒಂದು ಬೆಳಗ್ಗೆ ನಾವು ರಿಸೆಪ್ಷನ್ಗೆ ಹೋದಾಗ ಮೇಕಪ್ ಮಾಡಕ್ ಹೋದಾಗ 2 o'clock ಇಂದ 6 o'clock ತನಕನೂ ಮ್ಯಾನೇಜ್ ಮಾಡಿದ್ದಾರೆ. ಆ್ಯಂಡ್ ಬ್ಲೆಸ್ಡ್ ಅಂತ ಹೇಳ್ಬೋದು ಈ ರೀತಿ ಇರೋದಕ್ಕೆ. ಆ್ಯಂಡ್ ಮನೆಗೆ ಬಂದು ಪೂಜೆ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ದೇವರ ಸಾಮಾನೆಲ್ಲ ತೊಳೆದು ನಾನು ಎಲ್ಲ ಎತ್ತಿಟ್ಬಿಟ್ಟೆ. ನಮ್ಮ ಮಮ್ಮಿ ಮನೇಲೂ ಕೂಡ ಅದೆಲ್ಲ ಕಷ್ಟ ಅನ್ಸುತ್ತೆ. ಅದಕ್ಕೆ ಫುಲ್ ಟೈಮ್ ಕೊಟ್ಟು ಮಾಡಬೇಕಾಗತ್ತೆ. ಹಾಗಾಗಿ ಇದ್ರೂ ಕೂಡ ನಮ್ಮ ಮಮ್ಮಿ ಇಡ್ತಾ ಇದ್ದಿಲ್ಲ. ಸರಿ ಆಯಿತು ನಾನೇ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ಕೊಟ್ಟೆ ನಾನು. ಇದು ರಂಗೋಲೆ ಹಾಕಿ ನನ್ನ ಫೇವ್ರೆಟ್ ರಂಗೋಲೆ ಇದೊಂದೇ ನೆನಪು ಬರೋದು ನನಗೆ. ಪೂಜೆ ಎಲ್ಲನೂ ಕೂಡ ಮಾಡಿದ್ದಾಯಿತು. ಈಗ ಏನಿದ್ರು ಅಡುಗೆ ಸ್ಟಾರ್ಟ್ ಮಾಡ್ಬೇಕು. ನಾನು ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಏನಿದ್ರು ಪೂಜೆ ಮಾಡಬೇಕು. ಬೆಳಗ್ಗೆ ನಾನು 6:30 6:45 ಆಗಿತ್ತು ಅಡುಗೆ ಸ್ಟಾರ್ಟ್ ಮಾಡಿ ಎಂಡ್ ಮಾಡೋಷ್ಟರಲ್ಲಿ 9 o'clock 9:30 10 ಆಗ್ಬಿಟ್ಟಿತ್ತೇನೋಪ್ಪ, ಮರ್ತ್ಬಿಟ್ಟಿದ್ದೀನಿ ನಾನು. ಬಟ್ ಆದ್ರೆ ಜಾಸ್ತಿ ಟೈಮ್ ಏನು ತಗೊಂಡು ಮುದ್ದೆ, ಕಾಳು ಸಾರು, ಮತ್ತೆ ಅನ್ನ, ಚಿತ್ರಾನ್ನ, ಮತ್ತೆ ಕೋಸಂಬರಿ, ಪಾಯಸ, ವಡೆ ಇಷ್ಟು ಮಾಡಿದ್ವಿ. ಮುಂಚೆ ಎಲ್ಲ ನಾವು ಇನ್ನೂ ಪಲ್ಯಗಳೆಲ್ಲ ಆಡ್ ಮಾಡ್ತಿದ್ವಿ, ಎಲ್ಲಾರನ್ನೂ ಕರಿತಿದ್ವಿ. ಹಂಗಾಗಿ ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡ್ಬೇಕಾಗಿತ್ತು. ಅವಾಗ ಸ್ವಲ್ಪ ರಿಸ್ಕ್ ಅನ್ನಿಸ್ತಿತ್ತು. ಈ ಸತಿ ಯಾರನ್ನೂ ಕರ್ದಿಲ್ಲ. ನಮ್ಮ ಮಮ್ಮಿಗೆ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ನಮ್ಮ ಮಮ್ಮಿ ಪೀರಿಯಡ್ಸ್ ಅಲ್ಲಿದ್ರು. ಹಂಗಾಗಿ ಅದನ್ನ ನಾವು ಬೇಡ, ಈ ಸತಿ ಯಾರನ್ನೂ ಕರಿಯೋದ್ ಬೇಡ, ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋಣ, ನೀನೇ ಮಾಡ್ಬಿಡು ಅಂತ ಹೇಳಿದ್ರು. ನಾನು ನಮ್ಮ ಅಜ್ಜಿ ಇಬ್ರು ಸೇರ್ಕೊಂಡು ಮಾಡಿದ್ವಿ. ನಮ್ಮ ಮಮ್ಮಿ ರೆಸ್ಟ್ ಟೈಮ್ ಇದು. ಚೆನ್ನಾಗಿತ್ತು. ಎಲ್ಲಾನು ಕೂಡ ಒಬ್ಳೆ ಮಾಡಿದ್ದಕ್ಕೆ ನಂಗೊಂಥರ ಇಷ್ಟ. ಈ ತರ ಎಲ್ಲ ಜಾಸ್ತಿ ಎಲ್ಲ ಮಾಡಕ್ಕೆ, ಅಡ್ಗೆಗಳು ಮಾಡಕ್ ಇಷ್ಟ. ಬಟ್ ಎಲ್ಲ ನಂಗೆ ಬೇಗ ಆಗ್ಬಿಡ್ಬೇಕು. ನಂಗೆ ಲೇಟ್ ಆಗ ಸ್ಲೋ ಆಗಿ ಅದು ಇದು ಒಂದೊಂದ್ ಕಂಪ್ಲೀಟ್ ಮಾಡಿ ಇನ್ನೊಂದ್ ಕಂಪ್ಲೀಟ್ ಮಾಡಿ ಆ ತರ ನಾನ್ ಮಾಡಲ್ಲ. ಬೇಗ ಮಾಡ್ಬಿಡ್ತೀನಿ. ಇದ್ರಲ್ಲಿ ಒಂದೇ ಒಂದು ಮಿಸ್ಟೇಕ್ ಮಾಡಿದೇನು ಅಂತಂದ್ರೆ, ಚಿತ್ರಾನ್ನಕ್ಕೆ ಪ್ಯಾಕೆಟ್ ಅಲ್ಲೇ ಅರ್ಶಿನ ಹಾಕಕ್ ಹೋದೆ. ಅದು ಜಾಸ್ತಿ ಆಗಿ ಅರ್ಶಿನ ಚಿತ್ರಾನ್ನ ಆಗ್ಬಿಟ್ಟಿತ್ತು. ಅದೊಂದು ಬಿಟ್ರೆ ಇನ್ನೆಲ್ಲಾರು ಕೂಡ ಚೆನ್ನಾಗ್ ಬಂದಿತ್ತು. ಇವಾಗ ಎಡೆ ಹಾಕ್ತಾ ಇದ್ದೀವಿ ಗೈಸ್. ಎಡೆ ಹಾಕಿ ಪೂಜೆ ಮಾಡಿ ಆಮೇಲೆ ಊಟ ಮಾಡೋದು ಅಷ್ಟೇ. ನಮ್ಮ ದೇವ್ರ ಮನೇಲಿರೋ ದೇವ್ರ ಸಾಮಾನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟಿದ್ದೀವಿ. ಊಟ ಹಾಕಿದ್ಮೇಲೆ ತೋರಿಸ್ತೀವಿ. ಎಲ್ಲ ವೆರೈಟೀಸ್ ನಾವು ಮಾಡಿದ್ದಾರೆ. ಫಸ್ಟು ಮುದ್ದೆ ಎಲ್ಲ ಇಟ್ಟು ಪಾಯಸ ಎಲ್ಲ ಇಡ್ತಾರೆ. ಈ ಹಬ್ಬ ಬಂದ್ಬಿಟ್ಟು ಯೂಶಲಿ ಎಲ್ಲರಿಗೂ ಇರೋದಿಲ್ಲ. ಅವ್ರ ಫ್ಯಾಮಿಲೀಸ್ ಅಲ್ಲಿ ಏನಾದ್ರು ಮಾಡ್ಕೊ ಬಂದ್ರೆ ಮಾತ್ರ ಈ ಹಬ್ಬ ಇರುತ್ತೆ. ಸೊ ನಮ್ಮನೇಲಿ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಮಾಡ್ಲೇಬೇಕು ಪ್ರತಿ ವರ್ಷ. ನಮ್ಮ ಅಜ್ಜಿ ಆಗಿರ್ಲಿ, ನಮ್ಮ ಅಜ್ಜಿಯ ಅತ್ತೆ ಮಾವ ಆಗಿರ್ಲಿ, ಅವರೆಲ್ಲರೂ ಮಾಡ್ತಾ ಇದ್ರಂತೆ. ಅದಕ್ಕೆ ನಮ್ಮ ಅಜ್ಜಿನೂ ಮಾಡ್ತಾ ಇದ್ರು. ಅದಾದ್ಮೇಲೆ ಇವಾಗ ಅದನ್ನ ನಮ್ಮ ಮಮ್ಮಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀನೇ ಸುರಿಸ್ತಾ ಇದೀಯ ಅಡುಗೆ ನೋಡ್ಬಿಟ್ಟು? ಮಾಡ್ತಾ ಇಲ್ಲ, ಸಾರು ನೋಡ್ತಾ ಇದ್ರಿ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಒಂದೊಂದೇ ಆಗ್ತಾ ಇರ್ತಾಳಷ್ಟೇ. ಇದನ್ನೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ. ಚಿತ್ರಾನ್ನ ಒಳ್ಳೆ ಚಿತ್ರಾನ್ನ ತರ ಇಲ್ಲ, ಅದು ಒಳ್ಳೆ ನಿಯಾನ್ ರೆಸ್ಟೋರೆಂಟ್. ನೋಡಿ ಎಷ್ಟು ಕಲರ್ ಹಾಕಿದ್ದಾಳೆ ಅಂತಂದ್ರೆ. ಅರ್ಶಿನ ಜಾಸ್ತಿ ಬಿದ್ದೋಯ್ತು. ಸುಮ್ಮನೆ ಬಿದ್ದೋಗಿರಲ್ಲ, ನೀನು ಬೀಳ್ಸಿದ್ದೆ ಬಿದ್ದಿರ್ಬೇಕು. ಓಕೆ ಗಾಯ್ಸ್, ಮಮ್ಮಿ ಬದಲಿನ ಅನ್ನ ಎಲ್ಲಿಕ್ಕಿದ್ಯಾ? ಅನ್ನನೇ ಹಾಕಿಲ್ಲ, ವೈಟ್ ರೈಸು. ದೇವ್ರಿಗೆ ಎಡೆ ಎಲ್ಲ ಇಟ್ಟು ನಾವು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ 10:30 10:45 ಆಗ್ಬಿಟ್ಟಿತ್ತು. ಎಲ್ಲಾನು ಪೂಜೆ ಎಲ್ಲ ಮಾಡಿ ಮತ್ತೆ ನಾವು ದೇವ್ರಿಗೆ ಪ್ರಸಾದ ಇಟ್ಟು ಅದನ್ನ ಹಸುಗ್ ತಿನ್ನಿಸಿ ಅದಾದ್ಮೇಲೆ ಉಳ್ದಿರುವಂತ ಎಡೆಗಳನ್ನ ನಾವು ತಿನ್ಬೇಕಾಗುತ್ತೆ. ಏಕಾದಶಿ ಅಂದ್ರೇನೆ ಒಂಥರ ಸ್ಪೆಷಲ್. ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಎಲ್ಲ ಅಡ್ಗೆ ಎಲ್ಲ ಮಾಡಿ ದೇವ್ರಿಗೆಲ್ಲ ಇಟ್ಟು ನಾವು ತಿಂದು ಆ ತರ ಚೆನ್ನಾಗಿರುತ್ತೆ ಫೀಲ್ಸ್. ನಂಗೆ ತುಂಬಾ ಇಷ್ಟ ಆಗುತ್ತೆ. ಇದೇನಂತಂದ್ರೆ ಎಲ್ಲಾರು ಮಾಡಲ್ಲ, ಹಬ್ಬ ಇರೋರ್ಗೆ ಮಾಡ್ಕೋತಾರ ಅಷ್ಟೇನೆ. ನಮ್ಮ ಮನೆಯಲ್ಲಿ ನಮ್ ಡ್ಯಾಡಿ ಕಡೆಯಲ್ಲಿ ನಮ್ ಡ್ಯಾಡಿ ಅವ್ರ ಅಜ್ಜಿ ತಾತ ಇದನ್ನ ಹಬ್ಬ ತರ ಮಾಡ್ತಾ ಇದ್ರಂತೆ. ಎಲ್ಲಾರ್ಗು ಊಟ ಹಾಕಿ ಎಲ್ಲಾನು ಮಾಡ್ತಾ ಇದ್ರಂತೆ. ಅದನ್ನೇ ನಮ್ಮ ಅಜ್ಜಿ ಕೂಡ ಫಾಲೋ ಮಾಡ್ತಾ ಇದ್ರು. ನಮ್ಮ ಅಜ್ಜಿ ನಮ್ ತಾತ ಇರ್ಬೇಕಾದ್ರೆ ಚೆನ್ನಾಗ್ ಮಾಡ್ತಾ ಇದ್ರಂತೆ. ನಮ್ ಕಾಂಪೌಂಡ್ ತರ ನಮ್ಮೂರಲ್ಲಿ ಇರೋದು, ಓಕೆನಾ, ನಮ್ ಡ್ಯಾಡಿ ಅವ್ರ ಮನೆ ಇರೋದು ಕಾಂಪೌಂಡ್ ತರ. ಅಲ್ಲಿ ಎಲ್ಲಾರ್ಗು ನಮ್ಮ ಅಜ್ಜಿ ಕೊಟ್ಟು, ನಮ್ಮ ಅಜ್ಜಿ ಒಬ್ರೆ ತಿನ್ನಕ್ ಇಷ್ಟನೇ ಆಗಲ್ಲ, ಎಲ್ಲರಿಗೂ ಕೊಟ್ಟು ತಿನ್ನಕ್ಕೇನೆ ಅವ್ರಿಗೆ ಇಷ್ಟ ಆಗೋದು. ಒಬ್ಬಟ್ಟು ಮಾಡಿದ್ರು ಅಷ್ಟೇನೆ. ಅವರು ಒಂದು ಕೊಳಗ ಒಬ್ಬಟ್ಟು ಮಾಡ್ತಾ ಇದ್ರು. ನಂಗೆ ಇನ್ನೂ ನೆನಪಿದೆ. ಒಬ್ಬಟ್ಟು ಮಾಡಿದ್ರೆ ನಾನೇ ಎಲ್ಲಾರ್ಗು, ನಾನು ಹೋದಾಗೆಲ್ಲ
ಎಲ್ಲಾನು ತಟ್ಟೆಲ್ ಹಾಕಿ ಹಾಕಿ ಕೊಡ್ತಾ ಇದ್ರು. ಎಲ್ಲರಿಗೂ ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದೆ. ನಂಗೆ ತುಂಬಾ ಖುಷಿ ಆಗೋದು ಅದ್ರಲ್ಲಿ. ಅಂಡ್ ನಮ್ಮೂರಲ್ಲಿ ಕ್ರಿಸ್ಮಸ್ ಅದೆಲ್ಲ ಮಾಡಿದಾಗ ಅವರು ಕೂಡ ನಮ್ಗೆ ಕೊಡ್ತಾ ಇದ್ರು. ನಮ್ಮ ಅಜ್ಜಿ ಆತರನೇ ಎಲ್ಲಾರ್ಗು ಕೊಟ್ಟು ತಿಂತಿದ್ರು. ನಂದು ಇವಾಗ್ಲೂ ಹಂಗೇನೇನೆ ಅವರು ಈ ಸತಿ ಅವ್ರು ಮಿಸ್ ಆದ್ರೆ. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಹಸುಗೆಲ್ಲ ಊಟ ಇಟ್ಬಿಟ್ಟು ನಂಗೆ ಅದ್ ನೆನ್ಪಾಯ್ತು. ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮೂರಲ್ಲಿ ಆತರ ಮಾಡ್ತಾ ಇದ್ರಂತೆ. ನಮ್ ತಾತ ಅವ್ರ ಅಪ್ಪ ಅಮ್ಮ ಎಲ್ಲರಿಗೂ ಕರೆದು ಊಟ ಹಾಕ್ತಾ ಇದ್ರಂತೆ. ನಂಗೆ ಒಂಥರ ಅಲ್ಲ ಚೆನ್ನಾಗಿರುತ್ತಲ್ಲ ಆತರ ನಾವು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಸುತ್ತೆ. ಬಟ್ ಅದು ಇವಾಗ ಹೈಲಿ ಇಂಪಾಸಿಬಲ್ ಆತರ ಎಲ್ಲ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಕೂಡ ಮನೆ ಮಟ್ಟಕ್ಕೆ ನಮ್ಮ ಅಜ್ಜಿಯವ್ರ ಮನೆಗೆ ಕೊಟ್ಟು ಮತ್ತೆ ನಮ್ಮ ಮನೆಗೆ ಆಮೇಲೆ ಹೇಮಂತ್ ಅವ್ರ ಮನೆಗೆ ಊಟ ಕೊಟ್ಬಿಟ್ಟು ನಾವು ತಿಂದ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಅಷ್ಟೇನೆ ಸಿಂಪಲ್ ಆಗಿತ್ತು. ಹಸುಗೆ ಊಟ ಕೊಡಕ್ಕೆ ಸ್ವಲ್ಪ ಭಯ. ಹಸು ಹತ್ರ ಇದು ಯಾವ್ದೋ ಗುದ್ದುತ್ತಂತೆ, ಈ ಕೊಂಬಿರೋ ಹಸು ಗುದ್ಬಿಡುತ್ತಂತೆ. ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತವ್ರೆ ಗುದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೋ ಗುದ್ಬಿಟ್ಟಿತ್ತು ಅಂತಾನು ಬೇರೆ ಹೇಳಿದ್ರು. ಆಮೇಲೆ ನಂಗೆ ಇನ್ನೂ ಭಯ ಆಗ್ಬಿಡ್ತು. ಹೆಂಗೋ ಊಟ ಎಲ್ಲ ಕೊಟ್ಬಿಟ್ಟು ಬಂದು ನಾನು ಕೂಡ ಊಟ ಮುಗಿಸ್ಕೊಂಡೆ. ಅಂಗಡಿ ಕರ್ಕೊಂಡ್ ಹೋಗಿದ್ರಲ್ಲ, ಕಳ್ದೋದ್ಲ ಅವಳು. ಹೌದಾ, ಏನ್ ಮಾಡೋದೇ ಗೊತ್ತಿಲ್ಲ, ಕಳ್ದೋದ್ಲಮ್ಮ. ಬಿಡೆ ಅದಕ್ಕೆ ನಾವು ಹೆಂಗಿದ್ರು ಕಾಟ ಕೊಡ್ತಾ ಇದ್ಲಲ್ಲ, ಅಲ್ಲೇ ಬಿಟ್ಬಿಟ್ರಿ ನಾವು. ಹೊಸ ಬೇಬಿ ಚಳಿ ಕಣ್ಮುಚ್ಕೊ, ನಿಂಗೆ ಸರ್ಪ್ರೈಸ್ ಕೊಡ್ತೀರಿ. ಕಣ್ಮುಚ್ಚೈತಿ ಇವಾಗ ಮಮ್ಮ ಕಣ್ಮುಚ್ಚೈತೆ. ಇವ್ಳು ಪಲ್ಲವಿ ಹತ್ರ ಬಿಟ್ಟಿದ್ದೆ. ಒಂದ್ 5 ನಿಮಿಷ ಹಿಡ್ಕೊಳ್ಳಮ್ಮ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಅವಳು ಬೋಟ್ಗಳೆಲ್ಲ ಮಾಡ್ಕೊಂಡ್ ಮನೆ ಹತ್ರ ರಜ್ಜಲ್ಲಿ ಬೋಟ್ ಬಿಡೋಣಮ್ಮ ಅಂತ ಈ ತೀಟೆ ಸುಬ್ಬಿನ್ ಕರ್ಕೊಂಡ್ ಬಂದಿದ್ದಾಳೆ. ಅವಳು ನೋಡಿದ್ರೆ ಲಾಸ್ಟ್ ಬೋಟೇ ಬಿಡೋಣ ನಾನು ಒಳಗಡೆ ಎಲ್ಲ ಬಾಚ್ಕೊಂತಾಳೆ. ಅವಳು ಖುಷಿ ಏನೋ ಆಯ್ತು, ಬಟ್ ಅವ್ರು ಎಂಜಾಯ್ ಮಾಡ್ತಾ ಇದ್ಲು, ಇಲ್ಲ ಅಂತ ಇಲ್ಲ. ಬಟ್ ಅವ್ರ ರೊಚ್ಚೊಳಗಡೆ ಕೈ ಇಕ್ಕೊಂಡು ನೀವೆಲ್ಲ ಆಡ್ಕೊಂಡು ಏನೋ ಮಾಡ್ತಾ ಇದ್ಲು. ಏನೋ ಇವತ್ತೊಂದ್ ದಿವ್ಸ ಮಾಡ್ಬಿಡು ಅಂತ ಅಂದ್ಬಿಟ್ಟು ನಾನ್ ಸುಮ್ನೆನೆ ಇದ್ದೆ ಆಟ ಆಡ್ಲಿ ಅಂತ ಹೇಳಿ. ಅವಳು ಬಿಗ್ ಬೋಟ್ ಇಂದ ಬೇಬಿ ಬೋಟ್ ತನಕ ಮಾಡ್ಕೊಂಡ್ ಬಂದಿದ್ಲು. ಅವ್ಳು ಕೇಳಿದ್ನ ಕೊಡ್ಬೇಕು. ಬೇಬಿ ಬೋಟ್ ಬಿಗ್ ಅಲ್ಲ, ನಮ್ಮ ಬೋಟ್ ಬೇಬಿ ಬೋಟ್ ಅಂತೆ. ಅದೆಲ್ಲಾನು ಕೂಡ ಅವಳದು ಬೇಬಿ ಬೋಟ್ ಅಂತೆ. ನಮ್ ದೊಡ್ಡದೆಲ್ಲಾನು ಕೂಡ ನಮ್ ಬೋಟ್ ಅಂತೆ. ಈ ತರನೇ ಕ್ಯೂಟ್ ಆಗಿ ಏನೇನೋ ಒಂದ್ ಮಾತಾಡ್ತಾ ಇರ್ತಾಳೆ. ಮತ್ತೆ ನೋಡಿ ಹೆಂಗ್ ಓಡ್ತಾವಳೆ ಎತ್ಕೊಂಡ್ಬರೋಕೆ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್. ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.